ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ ಸುತ್ತನ. ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, PKL ಸೀಸನ್ 11 ನ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ 7 ಏನಾಗಿರುತ್ತೆ. ಸೊ ಎಲ್ಲ ಪ್ಲೇಯರ್ಸ್ ಗಳು ಸ್ಟಾರ್ಟಿಂಗ್ 7 ಅಲ್ಲಿ ಇರ್ತಾರೆ. ಮೈನ್ ಪ್ಲೇಯರ್ ಆಗಿ ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿ ನಿಮ್ಗೂ ಕೂಡ ಕನ್ಫ್ಯೂಷನ್ ಇದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ 7 ಯಾರು ಅಂತ ಹೇಳಿ. ಸೊ ಬನ್ನಿ ಡೈರೆಕ್ಟ್ ಆಗಿ ಬಿಡದ ಟಾಪಿಕ್. ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ 11 ಈ ರೀತಿಯಾಗಿರುತ್ತೆ ಅಂತೇಳಿ ಅನೌನ್ಸ್ ಆಗಿದೆ. ಸೊ ಅದೇನಂತ ಹೇಳಿದ್ರೆ, ಮೊದಲನೇದಾಗಿ ಕವರ್ಸ್ ಗಳಲ್ಲಿ ನಮ್ಗೆ ಸೌರಭ್ ನಂದಲ್ ಹಾಗೇನೆ ನಿತಿನ್ ರಾವಲ್ ಅವರು ನೋಡ್ಲಿಕ್ಕೆ ಸಿಗ್ತಾರೆ. ಸೊ ನಿತಿನ್ ರಾವಲ್ ಅವರ ಪರ್ಫಾರ್ಮೆನ್ಸ್ ಲಾಸ್ಟ್ ಸೀಸನ್ ಇಂಜುರಿಯಿಂದ ಡೌನ್ ಆಗಿದ್ರು ಕೂಡ ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್, ಸೊ ಏಷ್ಯನ್ ಕಪ್ ನಲ್ಲಿ ಸೊ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಸೊ ಹಾಗಾಗಿ ಅವರು ಕಾರ್ನರ್ಸ್ ನಲ್ಲಿ ನಮ್ಮ ಬುಲ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಹಾಗೇನೆ ಕವರ್ಸ್ ಗಳಲ್ಲಿ ನೋಡೋದಾದ್ರೆ ಪರ್ತಿಕ್ ಹಾಗೇನೆ ಪಂಪಾರ್ಥಿವನ್ ಸುಬ್ರಹ್ಮಣಿ, ಸೊ ಇವರಿಬ್ರು ಲಾಸ್ಟ್ ಸೀಸನ್ಸ್ ಗಳಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡೋದ್ರಿಂದ ನಮ್ಮ ಕೋಚ್ ಇವ್ರನ್ನ ನಂಬಿ ಈ ಸಲ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ರಿಟೈನ್ ನ ಸುಮ್ಮನೆ ಮಾಡ್ಕೊಂಡಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಸ್ಟಾರ್ಟಿಂಗ್ 7 ನಲ್ಲಿ ಇವರಿಗೆ ಡೆಫಿನೆಟ್ ಆಗಿ ಪ್ಲೇಸ್ ಇದ್ದೇ ಇರುತ್ತೆ. ಸೊ ಕಾರ್ನರ್ಸ್ ಆಯ್ತು, ಕವರ್ ಆಯ್ತು, ಇನ್ನು ಮೈನ್ ರೈಡರ್ಸ್ ಗಳು ಯಾರು ಅಂತ ಕೇಳಿದ್ರೆ ಪರದೀಪ್ ನರ್ವಾಲ್ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಸೊ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಜಿಂಕ್ಯ ಪವಾರ್ ಸುಮ್ಮನೆ ಕೊಟ್ಕೊಂಡಿಲ್ಲ ಗುರು. 1.17 CR ನ ಕೊಟ್ಕೊಂಡು ಸೊ ಅಜಿಂಕ್ಯ ಪವಾರ್ ಇರ್ತಾರೆ. ಸೊ ಅವರಿಗೆ ಬ್ಯಾಕಪ್ ಆಗಿ ಮೈನ್ ಥರ್ಡ್ ರೈಡರ್ ಆಗಿ ಸುಶೀಲ್ ಅವರು ಇದ್ದೇ ಇರ್ತಾರೆ. ಸೊ ಅಕ್ಷಿತ್ ಆರ್ ಸುಶೀಲ್ ಅಂತ ಕನ್ಫ್ಯೂಷನ್ ಇರ್ಬೋದು, ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಲ್ಲಿ ಸುಶೀಲ್ ಅವರು ಇರ್ತಾರೆ. ಸೊ ಹಾಗಾಗಿ ಇದು ನಮ್ಮ PKL ಸೀಸನ್ 11 ನಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ 7. ಸೊ ಈ ಒಂದು ಟೀಮ್ ಕಾಂಬೋ ನಮ್ಗಂತೂ ಆನ್ ದ ಪೇಪರ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಇದೇ ರೀತಿ ಇರುವಂತಹ ಬೆಸ್ಟ್ ಇನ್ಫಾರ್ಮೇಶನ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಇನ್ಫಾರ್ಮೇಶನ್ ಜೊತೆಗೆ. ಸೊ ಅಲ್ಲಿ ಅಂತ ಹೇಳ್ತಾ ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.